ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಮನಸ್ಸಿಗೆ ಅತಿಯಾದ ನೋವು ಆಗೋದು ಶತ್ರುಗಳಿಂದಲ್ಲ, ಅತಿಯಾಗಿ ಯಾರ ಮೇಲೆ ನಂಬಿಕೆ ಪ್ರೀತಿ ಇಟ್ಟಿರ್ತೀವೋ ಅವರಿಂದ. ಜೀವನದಲ್ಲಿ ಖುಷಿಯಾಗಿರಲು ಎರಡು ದಾರಿಗಳಿವೆ. ನಮಗೆ ಇರುವಂತಹ ಪರಿಸ್ಥಿತಿಯನ್ನು ನಾವು ಬದಲಾಯಿಸಿಕೊಳ್ಬೇಕು, ಅಥವಾ ಇರುವಂತಹ ಪರಿಸ್ಥಿತಿಗೆ ನಾವು ಹೊಂದಿಕೊಳ್ಬೇಕು. ನಾವು ಇಂದು ಮಾಡುವ ಪ್ರತಿಯೊಂದು ಕಾರ್ಯವು ನಮ್ಮ ನಾಳೆಗಳ ಸ್ವರೂಪವನ್ನು ನಿರ್ಧರಿಸುತ್ತದೆ. ಹಾಗಾಗಿ ನಮ್ಮ ಪ್ರತಿ ಹೆಜ್ಜೆಯು ಸರಿಯಾಗಿ ಸಮಯೋಚಿತವಾಗಿರಬೇಕು. ಜೀವನದಲ್ಲಿ ಎಲ್ಲಾ ರೀತಿಯ ಪಾಠಗಳನ್ನ ಕಲಿತಿದ್ದೇನೆ, ಆದರೆ ಯಾರ ನಂಬಬೇಕು ಯಾರನ್ನ ನಂಬಬಾರದು ಅನ್ನೋದನ್ನ ಸಾಯೋ ತನಕ ಕಲಿಯೋಕ್ಕಾಗಲ್ಲ. ಕೆಲಸ ಮಾಡುವಾಗ ಸುಸ್ತಾದರೆ ವಿಶ್ರಾಂತಿ ತೆಗೆದುಕೊಳ್ಬೇಕು, ಹಾಗೆಂದು ಕೆಲಸವನ್ನೇ ಬಿಟ್ಟು ಬಿಡೋದಲ್ಲ. ಸಮಸ್ಯೆಗಳು ಎದುರಾದಾಗ ಪರಿಹಾರ ಮಾರ್ಗ ಹುಡುಕಬೇಕು, ಹಾಗೆಂದು ಪಲಾಯನ ಮಾಡೋದಲ್ಲ. ಕೇಳಿ ಕೊಡುವ 100 ಬಹುಮಾನಗಳಿಗಿಂತ ಕೇಳದೆ ಕೊಡುವಂತ ಗೌರವ ಬಹಳ ದೊಡ್ಡದು. ಮುಖದಲ್ಲಿ ಹೊಮ್ಮುವ ಮಂದಹಾಸಕ್ಕೆ ಬಡವ ಶ್ರೀಮಂತನೆಂಬ ಭೇದವಿಲ್ಲ. ಹೊಟ್ಟೆಯ ಹಸಿವಿಗೆ ಕುಲಮತದ ವ್ಯತ್ಯಾಸವಿಲ್ಲ. ಗುಡಿಸಲೇ ಇರಲಿ ಬಂಗಲೆ ಇರಲಿ, ಬದುಕು ಎಲ್ಲರಿಗೂ ಒಂದೇ. ತುಳಿದು ಬೆಳೆಯುವುದು ಗೆಲುವಲ್ಲ, ಇತರರನ್ನು ಬೆಳೆಸಿ ತಾವು ಬೆಳೆಯುವುದು ನಿಜವಾದ ಗೆಲುವು. ಹಣ ಇದ್ದವರ ಹಿಂದೆ ಜನ ಇದ್ರೆ, ನಿಯತ್ತು ಇದ್ದವರ ಹಿಂದೆ ದೇವರು ಇರ್ತಾನೆ. ನಮ್ಮ ಜೀವನ ಅನ್ನೋ ಪುಸ್ತಕದಲ್ಲಿ ಅಳಿಸಲಾಗದ ಪುಟಗಳಂದ್ರೆ ನಾವು ಇಷ್ಟಪಟ್ಟವರ ನೆನಪುಗಳು ಮಾತ್ರ. ಬದುಕು ಬೊಗಸೆಯಲ್ಲಿ ಹಿಡಿದಿಟ್ಟ ನೀರಂತೆ, ಬಸಿದು ಹೋಗುವ ಮುನ್ನ ಬಳಸಬೇಕು, ಪ್ರತಿ ಕ್ಷಣ ವ್ಯರ್ಥವಾಗದಂತೆ. ಪ್ರಭಾವ ನೋಡಿ ಹತ್ತಿರ ಬರುವ ಜನರಿಗಿಂತ ಸ್ವಭಾವ ನೋಡಿ ಹತ್ತಿರ ಬರುವವರೇ ನಮ್ಮ ನಿಜವಾದ ಹಿತೈಷಿಗಳು. ನಗುವಾಗ ಚಿಂತೆ ಇರೋದಿಲ್ಲ, ಚಿಂತಿಸುವಾಗ ನಗು ಬರಲ್ಲ. ನಾವು ನಕ್ಕರೂ ಅತ್ತರೂ ಸಮಯ ನಿಲ್ಲದು. ಹಾಗಾಗಿ ನಮ್ಮೆಲ್ಲರ ಬದುಕಿನಲ್ಲಿ ನಗುವಿಗೆ ಜಾಸ್ತಿ ಜಾಗವಿರಲಿ. ಸಹಿಸುವುದು ಉತ್ತಮ, ಕ್ಷಮಿಸುವುದು ಅತ್ಯುತ್ತಮ, ತಪ್ಪನ್ನು ಮರೆತು ಬಿಡುವುದು ಸರ್ವೋತ್ತಮ. ಮನುಷ್ಯನಿಗೆ ರೋಗವಾಗಲಿ ಜಗಳವಾಗಲಿ ತೊಂದರೆಯಾಗಲಿ ಬರಲು ಅವನ ನಾಲಿಗೆ ಮುಖ್ಯ ಕಾರಣ. ಎಲ್ಲರೂ ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾತ್ರ ಯೋಚಿಸ್ತಾರೆ, ಆದರೆ ಅವರಿಗೆ ನಮ್ಮ ಪರಿಸ್ಥಿತಿಯಾಗಲಿ ಮನಸ್ಥಿತಿಯಾಗಲಿ ಯಾವತ್ತೂ ಅರ್ಥ ಆಗಲ್ಲ. ಇದು ನಿಜ, ಜೀವನದ ಕಟು ಸತ್ಯ. ಎಲ್ಲಿ ನಮಗೆ ಗೌರವ ಕಡಿಮೆಯಾಗುತ್ತಾ ಹೋಗ್ತದೆಯೋ ಅಲ್ಲಿಂದ ನಾವೇ ದೂರ ಸರಿದು ಬಿಡಬೇಕು. ಅದು ಒಬ್ಬರ ಮನೆಯಾದ್ರೂ ಸರಿ, ಮನಸ್ಸಾದ್ರೂ ಸರಿ. ಭೂಮಿಗೆ ಭಾರ ಆದರೂ ಪರವಾಗಿಲ್ಲ, ಆದರೆ ಬೇರೆಯವರ ಮನಸ್ಸಿಗೆ ಎಂದು ಭಾರ ಆಗಬಾರ್ದು. ಇಷ್ಟು ದಿನ ನಾವು ನಮ್ಮವರು ಎಂದಿ ಸಾಕು, ಇನ್ಮೇಲೆ ನಾನು ನಂದು ಅನ್ಬೇಕು ಅಷ್ಟೇ. ಸಂಬಂಧಗಳನ್ನು ಉಳಿಸಿಕೊಂಡು ಬಾಳಬೇಕು ನಿಜ, ಆದರೆ ನಮಗೆ ಗೌರವ ಸಿಗದೇ ಇರುವ ಸಂಬಂಧದ ಜೊತೆ ಇದ್ದರೂ ಸತ್ತಂತೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.